ಸ್ನೇಹಿತರೆ, ಯಾರಾದರೂ ನಿಮಗೆ ಇಗ್ನೋರ್ ಮಾಡ್ತಾ ಇದ್ದಾಗ ಯಾಕೆ ಅವರ ಬಗ್ಗೆ ಇನ್ನೂ ಹೆಚ್ಚು ಯೋಚನೆ ಆಗುತ್ತೆ ಅಂತ ನಿಮಗೆ ಯಾವಾಗಲಾದರೂ ಅನಿಸ್ತಾ? ನಿಜ ಹೇಳಬೇಕಂದ್ರೆ ಇಗ್ನೋರ್ ಮಾಡೋದು ಅಟ್ರಾಕ್ಷನ್ ಹೆಚ್ಚಿಸೋದು ಒಂದು ಪವರ್ಫುಲ್ ಸೈಕಾಲಜಿ ಟ್ರಿಕ್ ಆಗಿರಬಹುದು. ಇವತ್ತು ಇಗ್ನೋರ್ ಮಾಡಿದರೆ ಅಟ್ರಾಕ್ಷನ್ ಯಾಕೆ ಹೆಚ್ಚಾಗುತ್ತೆ ಅನ್ನೋದರ ಬಗ್ಗೆ ಒಂದು 5 ಪ್ರಮುಖ ಕಾರಣಗಳು ನೋಡೋಣ. ಮೊದಲ ಕಾರಣ ಕ್ಯೂರಿಯಾಸಿಟಿ ಎಫೆಕ್ಟ್. ನಮ್ಮ ಬ್ರೈನ್ಗೆ ಸಿಗದಿರುವ ವಿಷಯಗಳು ಹೆಚ್ಚು ಇಂಟ್ರೆಸ್ಟಿಂಗ್ ಆಗಿ ಕಾಣಿಸುತ್ತವೆ. ಯಾರಾದರೂ ಸಡನ್ಲಿ ನಮ್ಮನ್ನು ಇಗ್ನೋರ್ ಮಾಡೋದನ್ನು ಸ್ಟಾರ್ಟ್ ಮಾಡಿದರೆ ಅವರ ಬಿಹೇವಿಯರ್ ಚೇಂಜ್ ಯಾಕೆ ಆಯಿತು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ನಮ್ಮ ಮೈಂಡ್ ರಿಪೀಟ್ ಆಗಿ ಅವರ ಬಗ್ಗೆ ಯೋಚನೆ ಮಾಡ್ತಾ ಇರುತ್ತೆ. ಇದೇ ಕ್ಯೂರಿಯಾಸಿಟಿ ಸ್ಲೋಲಿ ಅಟ್ರಾಕ್ಷನ್ ಆಗಿ ಚೇಂಜ್ ಆಗಬಹುದು. ಇನ್ನು ಎರಡನೇ ಕಾರಣ ವ್ಯಾಲ್ಯೂ ಇನ್ಕ್ರೀಸ್ ಸೈಕಾಲಜಿ. ಯಾವ ವ್ಯಕ್ತಿ ಯಾವಾಗಲೂ ಅವೈಲೇಬಲ್ ಆಗಿರ್ತಾರೋ ಅವರ ಇಂಪಾರ್ಟೆನ್ಸ್ ನಮಗೆ ಕಡಿಮೆ ಆಗುತ್ತದೆ. ಆದರೆ ಅದೇ ವ್ಯಕ್ತಿ ಸಡನ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದರೆ ಅವರ ವ್ಯಾಲ್ಯೂ ನಮ್ಮ ಮೈಂಡ್ನಲ್ಲಿ ಆಟೋಮೆಟಿಕ್ಲಿ ಇನ್ಕ್ರೀಸ್ ಆಗುತ್ತೆ. ಇದರಿಂದ ಅಟ್ರಾಕ್ಷನ್ ನ್ಯಾಚುರಲಿ ಹೆಚ್ಚಾಗುತ್ತೆ ಸ್ನೇಹಿತರೆ. ಇನ್ನು ಮೂರನೇ ಕಾರಣ ಎಮೋಷನಲ್ ಅಟ್ಯಾಚ್ಮೆಂಟ್ ಟ್ರಿಗರ್. ನಾವು ಆಲ್ರೆಡಿ ಯಾರಾದ್ರ ಜೊತೆ ಎಮೋಷನಲ್ ಕನೆಕ್ಷನ್ ಬಿಲ್ಡ್ ಮಾಡಿಕೊಂಡಿದ್ರೆ ಅವರು ಇಗ್ನೋರ್ ಮಾಡಿದಾಗ ನಮ್ಮ ಮೈಂಡ್ ಅವರಿಗೆ ಇನ್ನೂ ಕ್ಲೋಸರ್ ಆಗಬೇಕು ಅನ್ನೋ ಫೀಲಿಂಗ್ ಕ್ರಿಯೇಟ್ ಆಗುತ್ತದೆ. ಇದು ಸಬ್ ಕಾನ್ಷಿಯಸ್ ಲೆವೆಲ್ನಲ್ಲಿ ನಡೆಯುವ ಸೈಕಾಲಜಿ ಪ್ರೊಸೆಸ್ ಆಗಿರುತ್ತದೆ ಸ್ನೇಹಿತರೆ. ಇನ್ನು ನಾಲ್ಕನೇ ಕಾರಣ ಫಿಯರ್ ಆಫ್ ಲೂಸಿಂಗ್ ಎಫೆಕ್ಟ್. ಯಾರಾದರೂ ನಮ್ಮ ಲೈಫ್ನಲ್ಲಿ ಇಂಪಾರ್ಟೆಂಟ್ ಆಗಿದ್ದರೆ ಅವರು ದೂರವಾಗ್ತಿರೋ ಅನ್ನೋ ಫೀಲಿಂಗ್ ಬಂದಾಗ ಅವರನ್ನು ಕಳೆದುಕೊಳ್ಳಬಾರದು ಅನ್ನೋ ಫಿಯರ್ ಕ್ರಿಯೇಟ್ ಆಗುತ್ತದೆ. ಇದೇ ಫಿಯರ್ ಅಟ್ರಾಕ್ಷನ್ ಅನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡುತ್ತದೆ. ಇನ್ನು ಐದನೇ ಕಾರಣ ಮಿಸ್ಟ್ರಿ ಅಟ್ರಾಕ್ಷನ್ ರೂಲ್. ಎಲ್ಲವೂ ಕ್ಲಿಯರ್ ಆಗಿ ತಿಳಿದಿರುವ ವ್ಯಕ್ತಿಗಿಂತ ಮಿಸ್ಟ್ರಿ ಕ್ರಿಯೇಟ್ ಮಾಡುವ ವ್ಯಕ್ತಿಗಳ ಕಡೆ ಹೆಚ್ಚು ಅಟ್ರಾಕ್ಷನ್ ಫೀಲ್ ಆಗುತ್ತದೆ. ಇಗ್ನೋರ್ ಮಾಡೋ ಬಿಹೇವಿಯರ್ ಅನ್ನೌನಿಂಗ್ಲಿ ಮಿಸ್ಟ್ರಿ ಕ್ರಿಯೇಟ್ ಮಾಡುತ್ತದೆ. ಇದರಿಂದ ಮೈಂಡ್ ರಿಪೀಟೆಡ್ಲಿ ಅವರ ಬಗ್ಗೆ ಯೋಚನೆ ಮಾಡ್ತಿರುತ್ತದೆ ಸ್ನೇಹಿತರೆ. ಆದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಟ್ರೂತ್ ತಿಳ್ಕೊಳ್ಬೇಕು. ಇಗ್ನೋರ್ ಮಾಡೋದು ಯಾವಾಗಲೂ ಅಟ್ರಾಕ್ಷನ್ ಹೆಚ್ಚಿಸುತ್ತದೆ ಅನ್ನೋದು ಕಂಪ್ಲೀಟ್ ಟ್ರೂತ್ ಅಲ್ಲ. ಕೆಲವೊಮ್ಮೆ ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡಬಹುದು. ಎಕ್ಸೆಸ್ ಇಗ್ನೋರ್ ಮಾಡಿದರೆ ರಿಲೇಶನ್ಶಿಪ್ ವೀಕ್ ಆಗುವ ಚಾನ್ಸ್ ಕೂಡ ಇರುತ್ತದೆ. ಆದ್ದರಿಂದ ಹೆಲ್ತಿ ಕಮ್ಯುನಿಕೇಶನ್ ರಿಲೇಶನ್ಶಿಪ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಸ್ನೇಹಿತರೆ. ಈ ರೀತಿಯ ಸೈಕಾಲಜಿ ಫ್ಯಾಕ್ಟ್ಸ್ ನಿಮಗೆ ಇಷ್ಟ ಇದ್ದರೆ ರಿಲೇಶನ್ಶಿಪ್ ಸೈಕಾಲಜಿ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.